ಸಿಡ್ನಿ ಟೆಸ್ಟ್ ಬಳಿಕ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ನಿವೃತ್ತಿಯನ್ನ ನೀಡ್ತಾರಾ? ಹೆಟ್ ಮ್ಯಾನ್ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ಶೀಘ್ರವೇ ವಿದಾಯವನ್ನ ಹೇಳ್ತಾರಾ? ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಮುಕ್ತಾಯದ ಬೆನ್ನಲ್ಲೇ ನಿವೃತ್ತಿ ಘೋಷಣೆಯ ಸಾಧ್ಯತೆ ಇದೆ. ದಿಢೀರ್ ಅಂತ ಆಸ್ಟ್ರೇಲಿಯಾಗೆ ತೆರಳಿದ್ದಾರೆ ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್. ಈ ಬೆನ್ನಲ್ಲೇ ರೋಹಿತ್ ಶರ್ಮಾ ನಿವೃತ್ತಿ ಸಾಧ್ಯತೆ ಬಗ್ಗೆ ಊಹಾಪೋಹಗಳು ಎದ್ದು ಬಿಟ್ಟಿದೆ. ಈಗಾಗಲೇ ಕಳಪೆಯ ಫಾರ್ಮ್ ನಿಂದ ಒದ್ದಾಡ್ತಿದ್ದಾರೆ ರೋಹಿತ್ ಶರ್ಮಾ ಅವರು. ಇನ್ನು ಸಿಡ್ನಿ ಟೆಸ್ಟಿನ 4 ಇನ್ನಿಂಗ್ಸ್ ಗಳಿಂದ ಕಲೆ ಹಾಕಿರೋದು ಕೇವಲ 22 ರನ್ಗಳು ಮಾತ್ರ. ಒಂದೆಡೆ ಕೆಟ್ಟ ಫಾರ್ಮ್, ಮತ್ತೊಂದೆಡೆ ಕಳಪೆಯ ನಾಯಕತ್ವ ಅನ್ನುವಂತಹ ಮಾತು. ತಂಡದಲ್ಲಿರುವಂತಹ ಅತ್ಯಂತ ಹಿರಿಯ ಆಟಗಾರ ರೋಹಿತ್ ಶರ್ಮಾ. ರೋಹಿತ್ ಜೊತೆ ಚರ್ಚಿಸಲೆಂದೇ ಮೆಲ್ಬೋರ್ನ್ಗೆ ತೆರಳಿರುವಂತಹ ಅಜಿತ್ ಅಗರ್ಕರ್. 37 ವರ್ಷದ ರೋಹಿತ್ ಶರ್ಮಾ ಶೀಘ್ರವೇ ನಿವೃತ್ತಿಯ ಬಗ್ಗೆ ಹರಿದಾಡ್ತಾ ಇದೆ ನೋಡಿ ಗಾಳಿಯ ಸುದ್ದಿ. ಇತ್ತೀಚೆಗಷ್ಟೇ ದಿಢೀರ್ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ರವಿಚಂದ್ರ ಅಶ್ವಿನ್ ಅವರು ವಿದಾಯವನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಕೂಡ ನಿವೃತ್ತಿಯನ್ನ ಘೋಷಿಸುತ್ತಾರೆ ಅನ್ನೋದಾಗಿ ಸುದ್ದಿಗಳು ಹರಿದಾಡ್ತಾ ಇದೆ. ಹೀಗಾಗಿ ಮುಂಬರುವಂತಹ ಟೆಸ್ಟ್ ಸರಣಿಗಳಿಗೆ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇಲ್ಲ ಅನ್ನೋದಾಗಿ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಆಗ್ತಾ ಇದೆ. ಈ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ನಿವೃತ್ತಿಯನ್ನ ಘೋಷಿಸುವ ಸಾಧ್ಯತೆ ಇದೆಯಂತೆ. ಸದ್ಯ ಇಂಥದ್ದೊಂದು ಸುದ್ದಿಗಳು ಹರಿದಾಡ್ತಾ ಇದೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಮುಕ್ತಾಯದ ಬಳಿಕವೇ ದಿಢೀರಂತ ನಿವೃತ್ತಿಯನ್ನ ಘೋಷಿಸುತ್ತಾರೆ ಅನ್ನೋದಾಗಿ ಈಗ ಚರ್ಚೆಗಳು ಶುರುವಾಗ್ಬಿಟ್ಟಿದೆ. ಸದ್ಯ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಆಟಗಳನ್ನ ಗಮನಿಸುವುದಾದ್ರೆ ಫಾರ್ಮ್ ಅಲ್ಲಿ ಇಲ್ಲ, ಕಳಪೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ. ಈಗಾಗಲೇ ಕಳಪೆ ಫಾರ್ಮ್ ನಿಂದಾಗಿ ಒದ್ದಾಡ್ತಿದ್ದಾರೆ ರೋಹಿತ್ ಶರ್ಮಾ. ಇನ್ನು ಸಿಡ್ನಿ ಟೆಸ್ಟ್ನ 4 ಇನ್ನಿಂಗ್ಸ್ ಗಳಿಂದ ಕಲೆ ಹಾಕಿರೋದು ಕೇವಲ 22 ರನ್ಗಳು ಮಾತ್ರ. ಒಂದು ಕಡೆಯಲ್ಲಿ ಕೆಟ್ಟ ಫಾರ್ಮ್ ಇದೆ, ಮತ್ತೊಂದೆಡೆ ಕಳಪೆ ನಾಯಕತ್ವ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಯಲ್ಲಿ ತಂಡದಲ್ಲಿರುವಂತ ಅತ್ಯಂತ ಹಿರಿಯ ಆಟಗಾರ ರೋಹಿತ್ ಶರ್ಮಾ. ಹೀಗಾಗಿನೇ ಇಂಥದ್ದೊಂದು ಊಹಾಪೋಹ ಈಗ ಹರಿದಾಡ್ತಾ ಇದೆ. ಇದಕ್ಕೆ ಸ್ವಲ್ಪ ಪುಷ್ಟಿಯನ್ನ ನೀಡುವಂತೆ ದಿಢೀರ್ ಅಂತ ಆಸ್ಟ್ರೇಲಿಯಾಗೆ ತೆರಳಿದ್ದಾರೆ ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್. ಅಜಿತ್ ಅಗರ್ಕರ್ ಈಗ ರೋಹಿತ್ ಶರ್ಮಾ ಅವರ ಜೊತೆ ಚರ್ಚಿಸ್ಲಿಕ್ಕೆ ಹೋಗ್ತಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಹಿರಿಯ ಆಟಗಾರ 37 ವರ್ಷದ ರೋಹಿತ್ ಶರ್ಮಾ ಶೀಘ್ರವೇ ನಿವೃತ್ತಿಯನ್ನ ನೀಡ್ತಾರೆ ಅಂತ ಗಾಳಿ ಸುದ್ದಿಗಳು ಹರಿದಾಡ್ತಾ ಇದೆ.